ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರು. ಇದರ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ರೈತರ ಪಾಲಿಗೆ ವಿಷವಾಗುತ್ತಾ ಬಿಡಿಸಿಸಿ ಬ್ಯಾಂಕ್. ಬಿಡಿಸಿಸಿ ಬ್ಯಾಂಕ್ ಬಾಗಿಲು ರೈತರ ಪಾಲಿಗೆ ಮುಚ್ಚಿ ಹೋಗುತ್ತಾ. ರಾಜ್ಯದಲ್ಲಿ ಇನ್ನೊಂದು ರೈತ ಪ್ರತಿಭಟನೆ. ವೋಟ್ ಹಾಕಿದವರನ್ನೇ ತುಳಿದು ಹಾಕುತ್ತಿರುವ ನಾಯಕರು. ನಿಜಕ್ಕೂ ಇಂತಹ ಅಧ್ಯಕ್ಷರು ಬೇಕಾ ಬಿಡಿಸಿಸಿ ಬ್ಯಾಂಕ್ಗೆ? ರೈತರಿಗೆ ಸಾಲ ಕೊಟ್ಟರೆ ರೈತರ ಬ್ಯಾಂಕ್ ಲಾಸ್. ನಿಜಕ್ಕೂ ರೈತರು ಬ್ಯಾಂಕ್ ಬಂದ್ ಮಾಡುತ್ತಾರ? ರೈತರು ನಿಜಕ್ಕೂ ಸಾಲ ತೆಗೆದುಕೊಂಡು ಫ್ರಾಡ್ ಮಾಡುತ್ತಾರ? ನೋಡಿದ್ರಲ್ಲ ವೀಕ್ಷಕರೇ, ಯಾಕೆ ಈ ಒಂದು ವಿಶಿಷ್ಟ ಚರ್ಚೆ ಎಂದು? ಮೊನ್ನೆ ಅಣ್ಣಾ ಸಾಹೇಬ್ ಜೊಲ್ಲೆ ಸಾಹೇಬ್ರು ಒಂದು ಮಾತನ್ನ ಹೇಳ್ತಾರೆ, ರೈತರಿಗೆ ಸಾಲ ಕೊಡೋದು ಇಟ್ಸ್ ಲಾಸ್ ಮೇಕಿಂಗ್, ಅದು ನಮ್ಗೆ ಲಾಸ್ ಇದೆ ರೀ ಅಂತ ಹೇಳಿ ರೈತರ ಬ್ಯಾಂಕ್ ಒಳಗೆ ಕುತ್ಕೊಂಡ್ರೆ ರೈತರಿಗೆ ಹೇಳ್ತಾರೆ ಈ ಮಾತನ್ನ. ಎಷ್ಟು ವಿಡಂಬನಾತ್ಮಕ, ಎಷ್ಟು ಹಾಸ್ಯಾಸ್ಪದ ಅನ್ನೋಕ್ಕಿಂತ ವಿಡಂಬನಾತ್ಮಕ. ಈ ಒಂದು ಕುರಿತಂತಹ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ ಸಿಇಒ ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವ್ರು ಸರ್, ತಮಗೆ ಸ್ವಾಗತ ಇವತ್ತಿನ ಒಂದು ಈ ವಿಶಿಷ್ಟ ಚರ್ಚೆಗೆ ರೈತರಿಗೋಸ್ಕರ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ನಮ್ಮ ಚಾನಲ್ ಮಹಾತ್ಮ ಗಾಂಧೀಜಿಯವರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬಸವಣ್ಣನವರ ತತ್ವದಲ್ಲಿ ನಡೀತಿರ್ತಕ್ಕಂತಹ ಚಾನಲ್. ಅದರಲ್ಲೂ ಕೂಡ ರೈತರ ಪರವಾಗಿ ನಾವು ಸದಾ ನಿಲ್ತೇವೆ ಅನ್ನುವಂತಹ ಚಾನಲ್. ಈ ಒಂದು ಸುದ್ದಿ ಕೇಳಿದಾಗಿಂದ ಈ ಒಂದು ಚರ್ಚೆ ಮಾಡಲೇಬೇಕು ಅಂತ ಹೇಳಿ ಒಂದು ತವತವಿಕೆ ಇತ್ತು. ಸರ್, ಯಾಕೆ ರೈತರ ಏನಂತೀರ ನೀವು ಪಾಲಿಗೆ ವಿಷವಾಗ್ಬಿಡುತ್ತಾ ಈ ಬಿಡಿಸಿಸಿ ಬ್ಯಾಂಕು? ಅಂದ್ರೆ ಸಾಲ ಸಿಗಲ್ಲ ಅಂತಂದ್ರೆ ವಿಷಯನೇ ಅದು. ಹೌದು, ಎಕರೆಗೆ ಬಂದರೆ 40,000 ರೂಪಾಯಿ ಕೊಟ್ರೆ ಪಾಪ ರೈತ ಬದುಕಬೇಕು ಹೆಂಗ? ಶೂನ್ಯ ಬಡ್ಡಿ ಅದು, ಅದನ್ನ ಲಾಭ ಇಲ್ಲ, ಅಷ್ಟು ಮೇಲೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ನಮ್ಮ ಜೊಲ್ಲೆಯವರು ಮಾತಾಡ್ತಾರೆ. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಎಷ್ಟು ಅಂತಾರೆ ಅದಕ್ಕೆ. ಇದು ನೋಡಿದಾಗ ಸಹಜ ಅನಿಸ್ತದೆ. ಮತ್ತು ಪಾಪ 40,000 ಏನಾಗ್ತದೆ ರೈತರಿಗೆ? ಅದೇ ಇನ್ನೊಂದು ಕಡೆ 4 ಎಕರೆಗೆ ಅವರೇ ಹೇಳ್ತಾರೆ 4 ಎಕರೆ ಕಮರ್ಷಿಯಲ್ ಅದ, ಅದಕ್ಕೆ ಒಂದು 100 ಕೋಟಿ ರೂಪಾಯಿ ಸರ್. ಅದನ್ನ ವ್ಯಾಲ್ಯೂಯೇಷನ್ ಮಾಡಿದವ್ರು ಯಾರು? ಅದು ಮಾಡಿದವರು ಅವ್ರು ಹೇಳ್ತಾ ಇದ್ದಾರೆ ಅಂದಾಗ ನಂಬಬೇಕಾಗ್ತದೆ ಕೆಲವೊಮ್ಮೆ. 100 ಕೋಟಿ ವ್ಯಾಲ್ಯೂಷನ್ ಆಗಿದೆ, ಪಾಪ 120 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಒಂದು ಅದ್ಭುತವಾದಂಥ ವಿಷಯ. ಯಾಕಂದ್ರೆ 100 ಕೋಟಿ 120 ಕೋಟಿ ಕೊಡ್ತಾರಂದ್ರೆ ನಮ್ಮದು ಯಾಕೆ ನಾವು ಕೇಳಬಾರ್ದು ಅಂತ ಸಹಜವಾಗಿ ಕಮರ್ಷಿಯಲ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಹೌದು ಅಲ್ಲ ಸರ್, ಎಷ್ಟೇ ಇಲ್ಲ ನಾವು 700 ಕೋಟಿ ರೂಪಾಯಿ ಬಿಲ್ ಬರ್ತದೆ, ಅದನ್ನು ನಾವು ಪ್ಲಾನ್ ಮಾಡ್ಕೊಂಡಿವಿ ನಾವು ಮಾತಾಡ್ತಾರೆ. ಅದು ಬರ್ಬೇಕಲ್ಲ ಸರ್, ಗೌರ್ಮೆಂಟ್ ಕೊಡ್ಬೇಕಲ್ಲ. ಅದು ಏನು ಕಾರಣ ಹೇಳಿಟ್ಟಿದ್ದಾರೆ ಇಲ್ಲಿವರೆಗೆ, ಯಾವ ಕಾರಣ ಹೇಳ್ತಾ ಇದೆ ಸಹಿತ ಈಗ ಗೊತ್ತಿಲ್ಲ. ಅದ್ರ ಮೇಲೆ ಬ್ಯಾಂಕ್ಗಳು ಕೊಡ್ತಾವ, ಯಾವ ಬ್ಯಾಂಕ್ಗಳು ಬಿಲ್ಗಳ ಮೇಲೆ ಇಲ್ಲ ಬಿಡಪ್ಪ. ಶುಗರ್ ಫ್ಯಾಕ್ಟ್ರಿ ಒಳಗೆ ಸಕ್ಕರೆ ಇರಪ್ಪ, ಸಕ್ಕರೆ ಇಟ್ಟಿವಿ, ಸಕ್ಕರೆ ಪ್ಲಜ್ ಅದ, ಅದು ನಾವು ಅದು ಮತ್ತು ಪ್ಲಜ್ ಇತ್ತಂದ್ರೆ ಆ ಸಕ್ಕರೆ ಮಾರು ಮುಂದೆ ಯಾರು ಸಾಲ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ಬೇಕಾಗ್ತದೆ ಅದನ್ನ. ಅಲ್ಲ ಸರ್, ನಾನೇನು ಹೇಳ್ತಾ ಇದ್ದೀನಿ, ಇದೇ ರೀತಿ ಸಾವಿರಾರು ಟನ್ಗಳನ್ನ ಬೆಳೆಯುವಂತಹ ರೈತನಿಗೆ, ಓಕೆನಾ, ಕಬ್ಬು ಬೆಳೆದಿದ್ದಾರಲ್ಲ, ಸಾವಿರಾರು ಟನ್ಗಳನ್ನ ಬೆಳೀತಿದ್ದಾರೆ, ಅದನ್ನ ಪ್ಲೆಜ್ ಇಟ್ಟುಕೊಂಡು ಹೌದು ಮುಂದೆ ಏನಂತೀರ ನೀವು ಇದನ್ನಾಗ್ಬಿಟ್ರೆ ಏನಂತೀರ ನೀವು ನಾಳೆ ಫ್ಯಾಕ್ಟ್ರಿಗೆ ಹೋಗಿ ಅದು ಕ್ರಷಿಂಗ್ ಒಳಗಡೆ ಬಿದ್ಬಿಟ್ರೆ ಇಷ್ಟು ಸಕ್ಕರೆ ಬರುತ್ತೆ, ಇದಕ್ಕಿಷ್ಟು ಲಾಭ ಆಗುತ್ತೆ ಅಂತ ಹೇಳಿ 1 ಲಕ್ಷ 2 ಲಕ್ಷ 3 ಲಕ್ಷ ಯಾಕೆ ಕೊಡಬಾರ್ದು? ಲ್ಯಾಂಡ್ ವ್ಯಾಲ್ಯೂಯೇಷನ್ ಅಲ್ಲ ನೋಡಿ ಸರ್, ಲ್ಯಾಂಡ್ ಮಿನಿಮಮ್ ನೀರಾವರಿ ಭೂಮಿ ಏನೂ ಇಲ್ಲಂದ್ರು 1 ಎಕರೆಗೆ 50 ಲಕ್ಷದ ಕಬ್ಬು ಸರ್. ಇದು ಸಬ್ ರಿಜಿಸ್ಟ್ರಾರ್ ಅಲ್ಲಿ ಏನಂತೀರ ನೀವು, ಅದೇನು ವ್ಯಾಲ್ಯೂಯೇಷನ್ ಇದೆ ಅಲ್ಲ 100 ಕೋಟಿ, ಆ ಸಬ್ ರಿಜಿಸ್ಟರ್ ಮೇಲೆ ಪ್ರಶ್ನೆ ಚಿಹ್ನೆ. ಇದು ಅಷ್ಟೊಂದು ವ್ಯಾಲ್ಯೂ ಇರುವಂತ ಕಮರ್ಷಿಯಲ್ ಲ್ಯಾಂಡ್ ಆಗ್ತದನ ಅಂತೇಳಿ 4 ಎಕರೆ ಅಷ್ಟೊಂದು ಕಮರ್ಷಿಯಲೈಸೇಷನ್ ಆಗುತ್ತಾನ? ಮತ್ತೆ ಅಲ್ಲಿ ಎಷ್ಟು ಅದ್ರ ಸುತ್ತಮುತ್ತ ಇರುವಂತಹ ಎಷ್ಟು ಜಾಗಗಳನ್ನ ಅಷ್ಟೊಂದು ಬೆಲೆ ಮಾಡಿದ್ದಾರೆ ಅದು ಕೌಂಟ್ ಆಗ್ತದೆ. ಕೌಂಟ್ ಆಗ್ಬೇಕಲ್ಲ ಸರ್. ಇವ್ರದ್ದು ಒಂದೇ 4 ಎಕರೆ ಜಾಗಕ್ಕೆ 100 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಆಗುತ್ತಂತಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಜಾಗಕ್ಕೂ ಕೂಡ ಆಗ್ಬೇಕಲ್ಲ ಸರ್. ಹೌದು. ಅಲ್ಲಿ ಎಷ್ಟು ಜನ ಹಾಗಾದ್ರೆ ಅಲ್ಲಿ ಇದೇನಂತೀರ ನೀವು ಯಾರಿಗೆ ಎಷ್ಟೊಂದು ಸಾಲ ಕೊಟ್ಟಿದಾರಲ್ಲ ಅವ್ರ ಪಕ್ಕದಲ್ಲಿರುವಂತಹ ಹೊಲಗಳಿಗೆ ರೈತರಿಗೆ ಬೇಡ ಸರ್ 1 ಕೋಟಿ ಕೊಡ್ಲಿ ಅಲ್ವಾ ಸರ್? ಆದ್ರೆ ಏನೇ ಆಗಿದೆ ಅಂತ ಹೇಳ್ತಾ ಇದ್ರು ಅವರು.
ಎಣ್ಣೆ ಆಗ್ಯದಪ್ಪ ಅದು ಅದಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಇರಲಿ ಅವರ ಅಲ್ಲ ಸರ್, ಕಮರ್ಷಿಯಲ್ ಎಣ್ಣೆ ಮಾಡೋದಕ್ಕಾದ್ರೂ ಏನು ಸರ್, ಆಯ್ತು ಡೆವಲಪ್ಮೆಂಟ್ಗೆ ಇದಕ್ಕೆ ಹಾಕೋಣ, ಮತ್ತೆ ಅದನ್ನು ಕೂಡ ಎಣ್ಣೆ ಮಾಡ್ಕೊಳ್ಳೋಣ, ಆ ಲ್ಯಾಂಡ್ಗಳನ್ನು ಕೂಡ ಎಣ್ಣೆ ಮಾಡ್ಕೊಳ್ಳೋಣ, ಹಂಗಾದ್ರೆ ಕೊಡ್ತಾರಾ? ಈಗ ಕೊಟ್ಟಿದ್ದಾರಲ್ಲ, ಕೊಡ್ಬೇಕಲ್ಲ, ಮತ್ತೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಕೊಡಬೇಕು. ಸ್ವತಃ ಜೊಲ್ಲೆಯವರು ಒಪ್ಕೊಂಡಿದ್ದಾರೆ ಮತ್ತೆ ಕೊಡಬೇಕಾಗ್ತದೆ ಅದನ್ನು. ನಾಳೆ ನಿಮ್ಮಂಥವ್ರು ಯಾರೋ ಹೋದ್ರು ಸಹಿತ ಹೌದಪ್ಪ ನಾವು ಮನೆ 100 ಕೊಟ್ಟಿವಿ, ನಿಮಗೂ 100 ಕೊಡ್ತೀವಿ ಅಂತ ಕೊಡ್ಬೇಕಲ್ಲ. ಇನ್ನೂ ಜಾಸ್ತಿ ಇವೆ ಸರ್, ಹೋಟೆಲ್ಗಳಿವೆ, ಅದಕ್ಕೆ 60 ಕೋಟಿ 70 ಕೋಟಿ 80 ಕೋಟಿಗಳ ಅಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಬಡ್ಡಿ ದರ ಕಡಿಮೆ. ಆದ್ರೆ ಅದಕ್ಕೆ ನಾವು 12-13% ತೊಗೊಳ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅವರು. ಇದನ್ನ ಸ್ಕ್ರೂಟಿನಿ ಅವರು ಹೇಳ್ಬೇಕಾದ್ರೆ ಸ್ಕೂಟಿ ಮಾಡಿದ ನಂತರ ಸ್ಕೂಟಿದು ಬಟ್ ಅವ್ರು ಹೇಳಿದ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಸರ್, ಇನ್ನೊಂದು ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ರೈತರ ಪಾಲಿಗೆ BDCC ಬ್ಯಾಂಕ್ ಬಾಗಿಲು ಬಂದ್ ಆಗ್ಬಿಡುತ್ತಾ? ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲ ತಗೋಬೇಕಪ್ಪ ಅಂತಂದ್ರೆ 2 ಜೋಡಿ ಚಪ್ಪಲಿ ಹರ್ಕೊಬೇಕು. ರೈತರಿಂದ ಕೊಡೋದೇ ಇಲ್ಲ ಅಂತದ್ರಲ್ಲಿ ಅವ್ರದೇ ಆದಂತಹ ಒಂದು ಸಂಘಟನೆ ಮಾಡ್ಕೊಂಡು, ಅವ್ರದೇ ಆದಂತಹ ಸಹಕಾರಿ ಸಂಘವನ್ನ ಮಾಡ್ಕೊಂಡು, ಅವ್ರದ್ದು ಠೇವಣಿಗಳನ್ನ ಇಟ್ಕೊಂಡು, ಅವ್ರದವರೇ ಸಾಲ ಕಟ್ಕೊಂಡು ಅದನ್ನ ತೀರಿಸ್ಕೊಂಡು ಏನೋ ಒಂದು ಸಂಸ್ಥೆನ ನಡ್ಸ್ಕೊಂಡು ಹೋಗೋ ಟೈಮಲ್ಲಿ ಇಂಥವು ಒಳಗೆ ಸೇರ್ಕೊಂಡ್ಬಿಟ್ರೆ, ಲಾಭ ಮಾಡ್ಕೊಂಡ್ಬಿಟ್ರೆ, ಲಾಭದ ಪರವಾಗಿನೇ BDCC ಬ್ಯಾಂಕ್ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗ್ಬಿಟ್ರೆ ರೈತ ಎಲ್ಲ ಹೋಗ್ಬೇಕು. ರೈತರಿಗೆ ನೋಡ್ರಿ, ಮೊದಲನೇದಾಗಿ ಇಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಮಾತಾಡಿದ್ರು ಎಲ್ಲರೂ, ಒಬ್ರು ಅಂತಲ್ಲ ಎಲ್ಲರೂ. ಇವತ್ತು ಕಚ್ಚೆಯವ್ರು ಇರ್ಬೋದು, ಇವತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಎಲ್ಲರೂ ರೈತರಾಗಿದ್ದೀವಿ ಏನೆಲ್ಲ ಮಾಡ್ತೀವಿ ಹೀಗೆ ಅಂದ್ರು. ಈಗ ನೋಡಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 40,000 ನಮಗೆ ಕೊಡ್ಲಿಕ್ಕೆ ಆಗಲ್ಲ. ಅದು 1 ಎಕರೆಗೆ ಅಂದಾರೋ ಅದು ಗೊತ್ತಿಲ್ಲ, ಎಕರೆ ನಾವು ಇಟ್ಕೊಳ್ಳೋದು ಎಕರೆಗೆ ಒಂದು 40,000 ಕೊಡ್ತೀವಿ ಅಂತ ಅಂದಿದ್ದಾರೆ. 40,000 ಏನಾಗ್ತದೆ ಪಾಪ ರೈತನ ಬದುಕ? ಹೌದು, ಅದನ್ನ ವಿಚಾರ ಎಷ್ಟು ಖರ್ಚು ಬರ್ತದೆ. 1 ಟನ್ ಕಬ್ಬ ನಾವು ಬೆಳಿಬೇಕಾದ್ರೆ ಮಿನಿಮಮ್ 4,000-5,000 ರೂಪಾಯಿ ಖರ್ಚು ಬರ್ತದೆ. ಇಡೀ ಭೂಮಿ ತುಂಬ 1 ಎಕರೆಗೆ ಎಷ್ಟು ಬರಬಾರ್ದು? 60,000-70,000 ಸಹಜ 1 ಲಕ್ಷ ಸಮಿತಿ ಖರ್ಚು ಬರ್ತದೆ ಅಂತ ರೈತ ಸ್ವತಃ ಅನುಭವಿಸ್ತಾರೆ ಹೇಳ್ತಾ ಇದ್ದಾರೆ. ಇವ್ರು ಕೊಡಿದ್ರೆ 40,000 ರೂಪಾಯಿ, ಇಲ್ಲ 45,000 ರೂಪಾಯಿಗೆ ಎಲ್ಲಿ ಹೋಗ್ಬೇಕು ರೈತಮ್ಮ? ಹೌದು. ಆಮೇಲೆ ಅವ್ರಿಗೆ ಕೊಡ್ಬೇಕನ್ನೋದು ಈಗಾಗಲೇ ಅಪೆಕ್ಸ್ ಬ್ಯಾಂಕ್ ನಮ್ಮ ಗುಂಡಣ್ಣ ಕಮತೆ ಅವ್ರ ವಕೀಲರು ಡಾಕ್ಯುಮೆಂಟ್ಸ್ ತಂದು ತೋರಿಸಿದ್ರು. ಅವರು 80,000-90,000 ರೂಪಾಯಿ 1 ಎಕರೆ ಕೊಡಬೇಕು ಮಿನಿಮಮ್. ಇವತ್ತು ಒಂದು ಕಬ್ಬು ಬೆಳೆಯುವಂತ ಭೂಮಿ 50-60 ಲಕ್ಷ ಪಡ ಕೆಲವು ಕೋಟಿ ಗಂಟಲು ಹೋಗ್ತದ. ಅದಕ್ಕೆ ಆ ವ್ಯಾಲ್ಯೂಷನ್ 1 ಲಕ್ಷ ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಮಾಡಿದರು. ಅದು ಸತ್ಯ ಅನಿಸ್ತು ನನಗೆ ಅದು. ಮತ್ತು ಆ ದಿವಸದಲ್ಲಿ ಇವ್ರು ಹೇಳೋದು ನೋಡಿದ್ರೆ ಮತ್ತೆ ರೈತ 40,000 ಕೊಟ್ರೆ ಮತ್ತೆ ರೈತ BDCC ಬ್ಯಾಂಕ್ ಯಾಕೆ ಹೋಗ್ಬೇಕು? ಅಲ್ಲ ಸರ್, ಅವರು ಏನಂತೀರ ನೀವು, ಬಡ್ಡಿ ತುಂಬಲ್ವಾ ರೈತರು? ಪ್ರಶ್ನೆ ಇಲ್ಲಿದೆ. ಅದಕ್ಕೆ ಕೊಟ್ಟು ನಮ್ಗೆ ಲಾಭ ಇಲ್ಲ ನಂಗೆ ಮಾತಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಗಂಟು ವಾಪಸ್ ಆಗತ್ತಲ್ಲ ಸರ್? ಗಂಟು ವಾಪಸ್ ಆಗ್ತದೆ. ಠೇವಣಿದಾರ ಯಾರು ಸರ್? ಅದ್ರ ಜೊತೆಗೆ ಠೇವಣಿದಾರ ರೈತ, ಅವನ ಮೇಲೆ ಅದ್ರ ಜೊತೆ ಇವರು ಉಳಿದವ್ರು ಠೇವಣಿ ಇಡ್ತಾ ಇದ್ದಾರೆ. ನನಗಿನವ್ರು ಕೇವಲ ರೈತನ ದುಡ್ಡಿನಿಂದ 6,000 ಕೋಟಿ ಆಗಿಲ್ಲ ಅಂತ ಅವರ ವಾದದ. ಆದ್ರೆ ರೈತ ಠೇವಣಿ ಹಿಡಿಕಿತ್ತು ಅಲ್ಲಿ ಸರ್ಕಾರಗಳು ಜವಾಬ್ದಾರಿ ವಹಿಸಿಕೊಂಡು ನಬಾರ್ಡ್ ಮತ್ತು ಇನ್ನೊಂದು ಮೂಲಕ ಇವ್ರಿಗೆ ಸಾಲ ಕೊಡಪ್ಪ ಅಂತೇಳಿ ಅವ್ರು ತುಂಬ ಬಡ್ಡಿಯನ್ನು DCC ಬ್ಯಾಂಕ್ ಅವ್ರು ತುಂಬ್ತಾರ. ಮತ್ತೆ RBI ಇದೆ ಅಲ್ಲ ಸರ್, ಟ್ಯಾಕ್ಸ್ ಕೂಡ ತುಂಬ್ತಾ ಇದೀವಿ. RBI is going to look after the bank's wealthiness. ಅದ್ರ ಹೆಲ್ತ್ ಐತೆ ನಿಮ್ ಬ್ಯಾಂಕ್ ಮೇಂಟೆನೆನ್ಸ್ ಮಾಡೋ ಸಲುವಾಗಿ ದುಡ್ಡು ಕೊಟ್ಟು ಕೊಡ್ತಾರು. ಕೊಡದ ಮತ್ತೆ ಬ್ಯಾಂಕ್ ಹಿಡಿದಂಗೆ ಸೂರ್ಯ ಬಡ್ಡಿ ಕೊಡ್ರಿ 80,000 ಪ್ರತಿ ಇವ್ರಿಗೆ ರೈತರಿಗೆ ಅಂದಾಗ ಮತ್ತೆ ಜವಾಬ್ದಾರಿ ಹೊರಬೇಕಾಗಿತ್ತು. ಯಾರು ಹೇಳಿದಾರೆ ಅವ್ರು ಹೊರಬೇಕಾದಲ್ಲ. ಸ್ಟೇಟ್ ಗೌರ್ಮೆಂಟ್ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ ಹೇಳಿ. ಅದ್ಯಾಕಂದ್ರೆ ಲಾಭ ಇಲ್ಲಾಂದ್ರೆ ಕೇಳಿಕ್ ಹಕ್ಕದಲ್ಲ DCC ಬ್ಯಾಂಕ್ದವ್ರಿಗೆ. ಅಲ್ಲಾರೆ ನೀವು ಹೇಳ್ಬೇಕಾದ್ರೆ ನಾವು ಶೂನ್ಯ ಬಡ್ಡಿ ಮೇಲೆ ಕೊಟ್ಟಿದ್ದೀವಿ, ನೀವು ಅದು ಬಡ್ಡಿ ಕೊಡ್ಲಿ ಅಂತ ಹೇಳಕ್ ಹಕ್ಕದ. ಅಲ್ಲ ಸರ್, ನಾನೇನು ಕೇಳ್ತೀನಿ, ರೈತರ ಪಾಲಕ್ ಬಂದಾಗ ಗೌರ್ಮೆಂಟ್ ಕೇಳಿ, ಹೌದಾ? ಇಲ್ಲ ನೀವು CM ಕೇಳ್ರಿ, PM ಕೇಳ್ರಿ ಅನ್ನುವಂಥ ಮಾತು ಬರುತ್ತೆ ಅಲ್ವಾ? ಅದೇ ಬೇರೆಯವರಾದ್ರೆ ಆಯ್ತಪ್ಪ ತಗೊಂಡು ಬಂದ್ಬಿಡ್ತೀವಿ. ಇನ್ನೊಂದು ಅಡ್ಜಸ್ಟ್ಮೆಂಟ್ 100 ಕೋಟಿಗೆ 100 ಕೋಟಿ ವ್ಯಾಲ್ಯೂಸ್ ಅವ್ರು ಹೇಳಿದ ಪ್ರಕಾರ ನಾವು ಅದೇನು ಇರಬಹುದು ಇಲ್ಲ ಅಂತ ಅವನಿಗೆ ಹೋಗೋದಿಲ್ಲ. ಅದನ್ನ ಅವ್ರು ವಾದ ಮಾಡ್ತಾ ಇದ್ರು. ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ, ಒಬ್ಬ ಶಾಸಕರು ಇದ್ದಾರೆ, ಮತ್ತೆ ಈಗ ಮಿನಿಸ್ಟರ್ ಆಗಿದ್ದಂಥವ್ರು ಬಾಲಚಂದ್ರ ಅವರು, ಮತ್ತು ಅವ್ರು MP ಆಗಿ ಇದ್ದಂಥವ್ರು ಇದ್ದಾರೆ. ಒಂದು ದೊಡ್ಡ ಬ್ಯಾಂಕನ್ನು ಅವ್ರು ಸ್ವತಃ ನಡೆಸ್ತಾರೆ, ಬೀರೇಶ್ವರ್ ಅಂತೇಳಿ. ಅವ್ರು ಹೇಳಿದ ಅವ್ರು ನಂಬೂನು ಅದು ಇಲ್ಲ ಅಂತಲ್ಲ. 100 ಕೋಟಿ ರೂಪಾಯಿ ವ್ಯಾಲ್ಯೂಷನ್ ಆಗ್ತಿತ್ತು, ಅವ್ರು 120 ಕೊಟ್ಟಿದ್ದಾರೆ. ಏನು ಅಡ್ಡಿಲ್ಲ, ಒಪ್ಪು ನಾವು ಮಾತನ್ನ. ಅದೇ ಕಾಲಕ್ಕೆ ಅವ್ರು 700 ಕೋಟಿ ರೂಪಾಯಿದಲ್ಲಿ ಬಿಲ್ ಅದಂತ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ಇರಲಿ, ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ, ಮತ್ತೆ ನಡಿಬೇಕಲ್ಲ. ಮತ್ತು ಮೊದಲ ಇನ್ನೊಂದು ಇಲ್ಲಿ ಗಮನಿಸ್ಬೇಕಾಯ್ತು, ನಾವು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳಿಗೆ ಲೋನ್ ಕೊಡುವಂಥದ್ದು ಶುರು ಮಾಡಿದ್ರು. ಅದನ್ನು
ಮತ್ತೆ ಕೋಆಪರೇಟಿವ್ ಹೆಲ್ಪ್ ಮಾಡೋದಿಲ್ಲ, ರೈತನ ಕಬ್ಬು ಹೋಯ್ತಾರೆ, ಲಾಭ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ, ಬಂದ್ರೆ ಮಾಡಿದ್ರು ಉದ್ಯೋಗ ಸೃಷ್ಟಿಗೆ. ಅಲ್ಲ ಸರ್, ವ್ಯಾಲ್ಯೂಯೇಷನ್ ಏನೇ ಇರಲಿ ಬ್ಯಾಂಕ್ದು, ನಾವು ಕೂಡ ಸಾಲ ತಗೊಂಡಿದ್ದೀವಿ, ಸಾಲ ತಗೊಳ್ತಾ ಇರ್ತೀವಿ, ಕಮರ್ಷಿಯಲ್ ಸಾಲಗಳನ್ನು ತಗೊತಾ ಇರ್ತೀವಿ. ಅದ್ರಲ್ಲಿ ಹೆಂಗಪ್ಪ ಅಂತಂತಂದ್ರೆ ವ್ಯಾಲ್ಯೂಯೇಷನ್ 50% ಮಾರ್ಗೇಜ್ ಲೋನಲ್ಲಿ, ವ್ಯಾಲ್ಯೂಯೇಷನ್ 50%, ಮ್ಯಾಕ್ಸಿಮಮ್ 60% ಹೌದು ಲೋನ್ ಕೊಡ್ತಾರೆ. ಇದು ಹೆಂಗೆ ಸರ್ 100 ಕೋಟಿಗೆ 120 ಕೋಟಿ ಕೊಟ್ಟರು? ಇದು ಉತ್ತರ ಅವ್ರು ಹೇಳ್ಬೇಕಿನ್ನ. ಯಾಕಂದ್ರೆ ಅದಕ್ಕೆ ಹೆಂಗ್ ಕೊಟ್ರು, ಯಾರು ಇದು ಕೊಟ್ರು, ಯಾರು ಕೊಡ್ತಿದ್ರು, ಏನು, ಯಾಕಂದ್ರೆ 700 ಕೋಟಿ ರೂಪಾಯಿ ಯಾವಾಗ ಬರ್ತದೆ, ಬಿಲ್ ಎಲ್ಲಿದಾವು, ಏನು ಅಂತ ಅವ್ರು ಹೇಳ್ಬೇಕದು. ಅದು ಅವರು ಉತ್ತರ ಕೊಡ್ಬೇಕಾಯ್ತು, ನಾವಲ್ಲ. ನಮ್ಗೆ ಯಾವ ಗವರ್ನರ್ ಮಾತಾಡಿದ್ರು ಬಾಲಚಂದ್ರ ಅವರು ಮತ್ತು ಜೊಲ್ಲೆ ಅವರು, ಅದು ಉತ್ತರ ಕೊಡ್ಬೇಕಾಗಿತ್ತು ಅವರು. ಆದ್ರೆ ಇದರಿಂದ ಒಂದೇನಿಟ್ಟು ಕ್ಲಿಯರ್ ಆಗ್ತಾ ಇದೆ, ಈ ಬ್ಯಾಂಕ್ ಆಡಳಿತ ಮಂಡಳಿ ಆಗಿರ್ಬೋದು, ಹಿಂದಿನ ಆಡಳಿತ ಮಂಡಳಿ ಆಗಿರ್ಬೋದು, ಹಿಂದಿನ ಆಡಳಿತ ತಗೋಬೇಕಾಗ್ತದೆ. ಅವರು ಸಹ ನಮ್ಮ ಫ್ಯಾಕ್ಟರಿಗೆ ಲೋನ್ ತಗೊಂಡಿದ್ದಾರೆ, ಲೋನ್ ಇರ್ಬೋದು, ಮತ್ತಾರು ಇರ್ಬೋದು, ನಮ್ಗೆಲ್ಲರೂ ಅಷ್ಟೇ ಇಲ್ಲ, ಎಲ್ಲ ಅಷ್ಟೇ ತಗೊಂಡಿದ್ದಾರೆ. ಹೌದು, ಹೀಗಾಗಿ ಅವ್ರು ಯಾರೋ ಇದ್ರು ಸಹಿತ ಅವರು ನಿಜವಾಗಿ ರೈತರ ಹಿತರಕ್ಷಣೆ ಮಾಡ್ತಾ ಇದ್ದಾರೆ ಇವರು ಅಂದ್ರೆ. ಯಾಕೆ ಇಷ್ಟೊಳಗೆ ಇವರು ರೈತರು ನಿಜವಾಗಿಯೂ ಒಳ್ಳೆ ರೇಟು ಕೊಡುವಾಗಿಲ್ಲ. ಈಗ ನಾವು ದೊಡ್ಡ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ, 300,300 ರೂಪಾಯಿ ಕೊಡೋದು ನಮ್ದು ಹೇವೆ ಐತಿ, ಫ್ಯಾಕ್ಟ್ರಿಗೆ ಲಾಸ್ ಬರ್ತಾ ಇದ್ದಾವ. ಸ್ವತಃ ಬಾಲಚಂದ್ರ ಅವ್ರು ಹೇಳ್ತಾ ಇದ್ದಾರೆ ಅದನ್ನ, ಆ ಲಾಸ್ ಬರ್ತಾ ಇದ್ದಾವ, ಅದಕ್ಕಿಂತ ನಮ್ಗೆ ಲಾಭ ಇಲ್ಲದು, ಆದ್ರೂ 40,000 ಕೊಡ್ತಾ ಇದ್ವಿ ಅಂತ ಉಪಕಾರ ಮಾಡಿ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ರೈತರ ಬಗ್ಗೆ ಇವೆಷ್ಟು ಕಾಳಜಿ ಉಳ್ಳವರು ರೈತರು ತಿಳ್ಕೊಬೇಕಾಗಿತ್ತು ಇದನ್ನ. ನಾವಲ್ಲ, ರೈತರು ಬೇರೆ ತಿಳ್ಕೊಬೇಕು ಇದನ್ನ. ಇವತ್ತು ವೋಟ್ ಹಾಕಿ ಆರಿಸ್ಕೊಂಡಿದ್ದಾರೆ ಅವರು, ಹೌದು, ಮತದಾರ ಅವರು. ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಆಗುತ್ತಾ ರೈತರದು? ಪ್ರತಿಭಟನೆ ಆಗ್ತದ ಇಲ್ಲಂತಲ್ಲ, ಯಾಕಂತಂದ್ರೆ ಸಹಜ ರೈತರಲ್ಲಿ ಬುದ್ಧಿವಂತ ಕೆಲವು ಜನ ಇದ್ದಾರೆ, ಅವ್ರು ತಿಳಿಸಿ ಹೇಳಿದಾಗ ಆಗ್ಬೋದು. ಆದ್ರೆ ಬರೀ ಪ್ರತಿಭಟನೆ ಮಾಡೋದ್ರಿಂದ ಏನಾಗ್ತದೆ ನಾ ಕೇಳೋದು ಕೆಲವು. ಆದ್ರೂ ಮಾಡ್ಲವ್ರು ಪ್ರತಿಭಟನೆ ಮಾಡಬಾರಂತಲ್ಲ, ಅಟ್ಲೀಸ್ಟ್ ಆಡಳಿತ ರೂಢ ಇದ್ದಂತ ಯಾರಿದ್ದಾರೆ ಅವ್ರಿಗೆ ಬಿಸಿ ಮುಟ್ಟಿಸ್ರಿ. ಆದ್ರೆ ರೈತ ಸ್ವತಃ ವಿಚಾರ ಮಾಡಬೇಕು. ಏನಕ್ಕಂದ್ರೆ ಮೊನ್ನೆ ಶಶಿಕಾಂತ್ ಗುರೂಜಿ ಅವರು ಒಂದು ಮಾತನ್ನ ಹೇಳಿದ್ರು, ಮಾಜಿ MP ಅವರು ಏನ್ ಮಾಜಿನೇ ಉಳಿದ್ಬಿಡ್ತಾರೆ, ರೈತರಿಗೋಸ್ಕರ ಮಾತಾಡುವಾಗ ಒಂದ್ ಸ್ವಲ್ಪ ಹದ್ಬಸ್ತಾಗಿ ಮಾತಾಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹೌದು, ಅವ್ರು ಪ್ರಜ್ಞಾವಂತರು ಇದ್ದಾರೆ, ಈಗ ಬರ್ತಾ ಇದ್ದಾರೆ. ಶಶಾಂಕ್ ಗುರೂಜಿ ಆಯ್ತು, ಚನ್ನಪ್ಪ ಪೂಜಾರಿ ಅವರು ಅಥವಾ ಇನ್ನುಳಿದವರು ಅಥವಾ ಹೊಸ ಹುಡುಗರು ಬರ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ, ಅವರಿಂದ ಪ್ರತಿಭಟನೆ ಆಗ್ತದೆ. ಆದ್ರೆ ಅದೇ ಕಾಲಕ್ಕೆ ಇನ್ನೂ ಮುಂದೆ ಹೋಗಿ ನಾವು ಹೇಳ್ಬೇಕಾಗಿದ್ದ ಸಂದರ್ಭದಲ್ಲ, ಬರೀ ಪ್ರತಿಭಟನೆ ಅಲ್ಲ, ಈ ವ್ಯವಸ್ಥೆ ಕಿತ್ತಾಕಂತ ಒಂದು ಶಕ್ತಿ ತಯಾರು ಮಾಡಬೇಕಾಗ್ಯದ. ಅದು ರೈತರಿಂದ ಮಾತ್ರ ಸಾಧ್ಯ. ರೈತರಿಂದ, ಬಿದ್ದವರಿಂದ, ಶೋಷಣೆ ಒಳಗಾದವರಿಂದ, ದಲಿತರಿಂದ, ಜೊತೆಗೆ ಈ ಒಂದು ಆದಿವಾಸಿಗಳಿಂದ, ಇಂಥವ್ರಿಂದ ಒಂದು ಹೇಳ್ಬೇಕಾದ್ರೆ ಅದು ಆಗ್ಬೇಕಾದ್ರೆ ಶಿಕ್ಷಣ ಬೇಕಾದ್ರೆ ನಾನು ಐದು ಹೇಳೋದು ಅದನ್ನ. ಸರ್, ಓಟು ಹಾಕಿದವರನ್ನೇ ತುಳಿದು ಹಾಕುತ್ತಿರುವ ನಾಯಕರು, ಅದು ಕನ್ನಡದಲ್ರಿ. ಅದಕ್ಕೆ ಯಾವ ದೊಡ್ಡ ನಿಮ್ಗೆ ಸಾಕ್ಷಿ ಬೇಕಾಗ್ಯದ ಇಲ್ಲಿವರೆಗೆ? ಇಲ್ಲಿ ಅಲ್ಲ ಸರ್, ಓಟ್ ಹಾಕ್ಸ್ಕಿನ್ನ ಮೊದಲು ನಾನು ರೈತರ ಮಗ, ಭೂಮಿ ಪುತ್ರ, ಮಣ್ಣಿನ ಮಗ, ಮಣ್ಣಿನ ಮಗಳು, ಹಾಗೆ ಹೀಗೆ ಅದು ಇದು 8 ಮಾತುಗಳನ್ನ ಹೇಳ್ತಾರೆ. ಓಟ್ ಹಾಕಿ ಮೇಲೆ ಗದ್ಗೆ ಇಟ್ಕೊಂಡು ಕೂತ ತಕ್ಷಣ, ಯಾರಪ್ಪ ನಿಮಗೆ ಕೊಟ್ರೆ ನಮ್ಗೆ ಲಾಸ್ ಆಗತ್ತೆ, ನೀವು ಯಾರು ನಮ್ಗೆ, ನಾವು ಲಾಸ್ ಮೇಕಿಂಗ್ ಮಾಡಕ್ ಬಂದಿಲ್ಲ, ಇಲ್ಲಿ ಪ್ರಾಫಿಟ್ ಮೇಕಿಂಗ್ ಮಾಡಕ್ ಬಂದಿದೀವಿ. ಮನಮೋಹನ್ ಸಿಂಗ್ ಇದ್ದಾರ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಅವ್ರಿಗೆ ಮನಮೋಹನ್ ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಮನಮೋಹನ್ ಸಿಂಗ್ ಮಾಡಿದ್ದು ದೇಶಕ್ಕೆ ದೊಡ್ಡ ದ್ರೋಹ ಏನಪ್ಪಾ ಅಂತಂದ್ರೆ ಓಪನ್ ಮಾರ್ಕೆಟ್ ಮಾಡಿದ್ದು. ಅಲ್ಲ ಸರ್, ಅದು ಓಪನ್ ಮಾರ್ಕೆಟ್ ಏನಕ್ಕೆ ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಅದು ವಿಚಾರನೇ ಬೇರೆ. ಅವಾಗ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ದೇಶದ ಹತ್ರ ದುಡ್ಡು ಇರ್ಲಿಲ್ಲ, ಹೌದಾ? ಎಲ್ಲಿಂದ ಅದು ದುಡ್ಡನ್ನ ಹೊಂದಾಣಿಕೆ ಮಾಡಿ ದೇಶ ಚಲಾವಣೆ ಮಾಡ್ಬೇಕಿತ್ತು. ಬಟ್ ಇಲ್ಲಿ ದುಡ್ಡು ಐತಲ್ಲ ಸರ್, ದುಡ್ಡು ಐತಲ್ಲ. ಇವಾಗ ನೋಡಿ, 100 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇರುವಂತಹ ದುಡ್ಡನ್ನ 120 ಕೋಟಿ ರೂಪಾಯಿ ಕೊಡ್ತಾರಂತಂತಂದ್ರೆ ಹೆಂಗೆ? 20 ಕೋಟಿ ರೂಪಾಯಿ ವಾಪಸ್ಸು ಬ್ಯಾಂಕ್ ಸರ್ಪ್ಲಸ್ ಅಲ್ಲಿ ಬರ್ತಾ ಇದೆ. ಬ್ಯಾಂಕಿಗೆ ಅದು ಏನಂತೀರ ನೀವು ಪ್ರಾಬ್ಲಮ್ಮು. 20 ಕೋಟಿ ರೂಪಾಯಿ ಅಂದ್ರೆ ಸಣ್ಣ ಅಮೌಂಟಾ ಸರ್? ಅದು ಹೆಂಗೆ ರಿಕವರ್ ಆಗುತ್ತೆ? ಆನ್ ವಾಟ್ ಬೇಸಸ್? ಅವ್ರು ಹೇಳಿದ ಪ್ರಕಾರನೇ ಹೋಗ್ತಾ ಇದ್ದೀವಿ. ಇವತ್ತು ಅವರು ಸ್ವತಃ ಬಾಲಚಂದ್ರ ಹೇಳ್ತಾ ಇದ್ದಾರೆ, ಯಾರು ಜಯಶೀಲ್ ಶೆಟ್ಟಿ ಅಂತ ಯಾರಿದ್ದಾರೆ ಅವ್ರು ತಗೊಂಡವರು, ಅವ್ರು ನಾಳೆ ಮಾರ್ಚ್ ತುಂಬ್ತಾರ, ಎಲ್ಲ ಬಗೆಹರಿಸ್ತಾರ ಅಂತ ಅವ್ರ ಪರವಾಗಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನ ಮಾರ್ಚಲ್ಲಿ ನಾವು ವೇಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಸರ್, ಇನ್ನೊಂದೇನಪ್ಪಾ ಅಂತಂದ್ರೆ, ಜನರ ಮಾತು ತುಂಬಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಹೌದು ಸರಿ, ಅದು ಪಾಪ ಕೇಳ್ತಾರೆ ಅವರು. ತುಂಬಲಿಲ್ಲ ಅಂದ್ರೆ ಇವತ್ತು ಮಾತಾಡಿದಂತ ಕೊಡ್ಬೇಕಾಗ್ತದ. ಜವಾಬ್ದಾರಿ ಪರಿಸ್ಥಿತಿಯಲ್ಲಿ ಇದ್ದಂಥವ್ರು ಜವಾಬ್ದಾರಿ ಹೊತ್ತು ಮಾತಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ಮತ್ತೆ ಅವರೇ ಕೊಡ್ಬೇಕಲ್ಲ, ಮತ್ತೆ ಯಾರು ಕೊಡ್ತಾರೆ ಅದನ್ನ? ಅವರು ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ, ಮತ್ತೆ ಅವ್ರು ಮುಟ್ಟಿಸ್ತಾರೆ. ಆ ಭರವಸೆ ಅವ್ರಿಗೆ ಅದಕ್ಕೆ ಮಾತಾಡ್ತಾರೆ ಓಪನ್ ಆಗಿ. ಹಂಗೆ ಓಪನ್ ಆಗಿ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬರಪ್ಪ ಅಂತಂದ್ರೆ ಅವ್ರಿಗೆ ಅವ್ರನ್ನ ಭರವಸೆ ಇಲ್ಲ, ಮುಟ್ಟಿಸ್ರಿ. ಆದ್ರೆ ನಂತರದಲ್ಲಿ ಇನ್ನೊಂದಕ್ಕೆ ತಪ್ಪು ಹಾಗೆ ಹಾಕಿ ಕೊಡಬಾರ್ದು. ಹಿಂದಿಂತವ್ರಿಗೆ ಕೊಟ್ಟಿದ್ರು ಅವ್ರಿಗೆ, ನಮಗೂ ಕೊಡೋದು ನಾಳೆ 4 ಮಂದಿ ಬಂದ ಅವ್ರು ಇದನ್ನ ಡುಬ್ ಆಗಿದ್ರೆ ಯಾರು ಜವಾಬ್ದಾರಿ?
ಅಂದ್ರೆ ಇದೊಂದು ಆದರ್ಶ ಆಗಿಬಿಟ್ಟಿದೆ ಎಲ್ಲರಿಗೂ. ಇಲ್ಲ 100 ಕೋಟಿ ರೂಪಾಯಿ 120 ಕೊಡ್ತಾರಪ್ಪ ಅಂದ್ರೆ ಅಂದ್ರೆ 100 ಕೋಟಿ ರೂಪಾಯಿ ಪ್ಲಸ್ ಮಾಡಿ 120 ಕೋಟಿ ರೂಪಾಯಿ ತಗೊಂಡು ಹೋಗಿ ನಾಳೆ 4 ದಿನ ಮುಚ್ಚಿ ಹಾಕಿಬಿಟ್ರು ಮಾಡಿದ್ರು ಮತ್ತೆ ಮಾಡಿದ್ರು. ಜವಾಬ್ದಾರಿ ಯಾರು? ಗೋಕರ್ಣದಲ್ಲೂ ಕೂಡ ಮಹಾಲಕ್ಷ್ಮಿ ಬ್ಯಾಂಕ್ ಕೂಡ ಆಯ್ತು ಅಲ್ವಾ ಸರ್? ಸಾಕಷ್ಟು ರಾಣಿ ಚೆನ್ನಮ್ಮ ಬ್ಯಾಂಕ್ ಆಯ್ತು. ಮುಂದೆ ಹಿಂದೊಂದು ಯಾವುದೋ ನಮ್ಮ ಇನ್ನೊಂದು ಏನದು ಹೆಸರದು ಎರಡು ಬ್ಯಾಂಕ್ಗಳು ಹೌದು ಬ್ಯಾಂಕ್ಗಳಾಗಿಲ್ಲ ಎರಡಲ್ಲ. ಸರ್ ಇಂಥ ಅಧ್ಯಕ್ಷರು ಬೇಕಾ BDCC ಬ್ಯಾಂಕ್? ರೈತರಿಗೋಸ್ಕರ ಮಾಡಿದಂತ ಬ್ಯಾಂಕು, ರೈತರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ, ರೈತರ ವಿರುದ್ಧನೇ ಕಾರ್ಯಗಳು ಅಂದ್ರೆ ಮಾತಾಡ್ತಿದ್ದಾರೆ ಅಂತಂದ್ರೆ ಕಾರ್ಯಗಳು ಆಗ್ತಾ ಇವೆ. ಸೊ ರೈತರ ವಿರುದ್ಧ ಕಾರ್ಯಗಳು ನಡೀತಾ ಇವೆ ಅಂತಂತಂದ್ರೆ ಇಂಥ ಅಧ್ಯಕ್ಷರು ರೈತರಿಗೆ ಬೇಕಾ? ಅದು ಇವತ್ತ ಇದಕ್ಕೆ ಉತ್ತರ ಹೊಡಬೇಕಾದವ್ರು ರೈತರು. ಯಾಕಂದ್ರೆ ರೈತರು ಆರಿಸ್ಕಳಿಸಿದ್ರು ಅವರು ಓಟ್ ಹಾಕಿದ್ರು ಅವ್ರ PKPS ಅವರು ಅವರ ಸದಸ್ಯರು ಹಾಕಿದ್ರು. ಸರ್ PKPS ಅಲ್ಲಿ ಏನಂತಾರೆ ನೀವು ಆರೋಪಗಳು ಈರಣ್ಣ ಕಡಾಡಿ ಅವರು ಹೇಳಿದ್ರು, ಆಮೇಲೆ ಸಾಕಷ್ಟು ಜನ ಹೇಳಿದ್ರು ಕಿಡ್ನಾಪ್ ಮಾಡಿಸಿ ಹೋಗಿದ್ರು. ಈಗ ಆರಿಸಿ ಬಂದಿದ್ದಾರೆ. ಈಗ ನಮ್ಮ ಕಾನೂನು ಪ್ರಕಾರ ಸಹಿತ ಈಗ SIR ಸಲ ನಮ್ಮ ರಾಹುಲ್ ಗಾಂಧಿ ಅವರು ಸಾಕಷ್ಟು ವಿರೋಧ ಮಾಡ್ತಾರೆ. ಈಗ ಆರಿಸಿ ಬಂದವ್ರು ಆಡಳಿತ ಮಾಡ್ತಾ ಇದ್ದಾರಲ್ರಿ. ಹೌದು. ಈಗ ಇವ್ರನ್ನ ಕೇಳ್ಬೇಕಾಗಿತ್ತು ರೈತರು ಇದಕ್ಕೆ ಉತ್ತರ ಹೊಡಬೇಕಾಗ್ತದೆ, ಅವ್ರನ್ನ ಕೇಳಬೇಕಾಗ್ತದೆ. ನಮಗೆ ನೀವು ಹಿಂಗೆ ಅಂತಿದ್ರಪ್ಪ ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ಅವ್ರ ಉತ್ತರ ಇವತ್ತು ಹುಡುಕ್ಬೇಕಾಗಿದ್ದು ಪಡ್ಕೋಬೇಕಾಗಿದ್ದು ರೈತರು. ಯಾಕಂದ್ರೆ ರೈತರ ಬ್ಯಾಂಕ್ ಅದು ಶುರುವಾಗಿದ್ದು ರೈತರಿಗಾಗಿ. ಹೌದು ಸರ್. ನಿಜಕ್ಕೂ ರೈತರು ಬ್ಯಾಂಕ್ ಬಂದ್ ಮಾಡ್ತಾರ ಅಂದ್ರೆ ಏನಕ್ಕೆ ನಾ ಈ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ, ರೈತ 40,000 50,000 ಅಟ್ಟೆ ಸಾಲ ತಗೊಂಡು ದೇಶ ಬಿಟ್ಟು ಓಡ್ ಹೋಗ್ತಾನ? ವಿಜಯ ಮಲ್ಯ ತರ ರೈತರಾಗ್ತಾರ? 45,000 ಅಲ್ಲಿ ಹೋಗ್ಬೇಕು. ಅಲ್ಲ ಸರ್, ನಾನು ಕೇಳ್ತಾ ಇದ್ದೀನಿ ಅಂದ್ರೆ ರೈತರ ಸಾಲ ಕೊಟ್ರೆ ಬಂದಾಗತ್ತೆ, ಹೌದಾ? ಲಾಸ್ಟ್ ಪ್ರಶ್ನೆನೂ ಅದೇ ಇದೆ. ಇದು ಇಷ್ಟೇ ಸಾಲ ತಗೊಂಡು ಇಷ್ಟೇ ದುಡ್ಡು ತಗೊಂಡು ರೈತರು ಫ್ರಾಡ್ ಮಾಡ್ತಾರ? ಫ್ರಾಡ್ ಇನ್ ದ ಸೆನ್ಸ್ ಹೆಂಗೆ? ವಿಜಯ್ ಮಲ್ಯ, ನೀರವ್ ಮೋದಿ ಇವ್ರ ಲಿಸ್ಟ್ ಅಲ್ಲಿ ನಮ್ಮ ರೈತರು ಬರ್ತಾರ? ಬಂದ್ರೆ ಬಾದ್ ಹೊಡೋದಲ್ರಿ ಬರೋದಲ್ಲ. ಅವ್ರದ್ದು ಭೂಮಿ ಪರಿಸ್ಕೊಂಡಿರ್ತಾರೆ. ನಾಳೆ ಭೂಮಿ ಮಾರ್ತಾರ, ತಗೊಳ್ತಾರ. ಯಾಕೆ ಆಗ್ತದ? ಅವರ ಭೂಮಿ ಕಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದಾನ ದೇಶದಿಂದ? ಈ ರೈತ ಭೂಮಿಯನ್ನು ಕಿತ್ಕೊಂಡ ಅಮೆರಿಕಕ್ಕೂ ಲಂಡನ್ಗೂ 50,000 ಹೋಗಕ್ಕೆ ಸಾಧ್ಯದಾನ? ಇವತ್ತು ಫ್ಲೈಟ್ ರೇಟ್ ಇಲ್ಲ, ಫ್ಲೈಟ್ ಟಿಕೆಟ್. ಸರ್ ಅವ್ರ ಮಾತಿನ ಶೈಲಿ ಹಂಗಿತ್ತು, ಅದು ಕೇಳಿದೆ ನಾನು. ಇಲ್ಲಿ ಅವರನ್ನು ಸಾಧ್ಯದ. ಯಾಕಂದ್ರೆ ಬ್ಯಾಂಕ್ ನಡಿಬೇಕಾದ್ರೆ ದುಡ್ಡು ಬರಬೇಕು, ಹಾಕಿದ್ರು ಕಾಲ್ ಬರಬೇಕು, ಬಡ್ಡಿ ಬರಬೇಕು, ಅದನ್ನ ನಡೀತಿದೆ ಅಂತೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳುವಂತ ಕ್ಯಾಲ್ಕುಲೇಷನ್ ಮಾಡುವಂತ ಲೆಕ್ಕದ ಪಾಪ ಅವರು. ಅವರು ಈ ದೇಶದಲ್ಲಿ ಚಿಂತನೆ ಮಾಡಿದ್ರು ಗೊತ್ತಿಲ್ಲ ನನಗೆ. ಅವರು ಈ ದೇಶದಲ್ಲಿ ಚಿಂತನೆ ಮಾಡಿಲ್ಲ ಅಂತ ಅವ್ರು ಮಾತಾಡೋದು ನೋಡಿದ್ರ ಹಂಗೆಲ್ಲ ಎಷ್ಟು ಕೊಟ್ಟಿದ್ದಾರೆ ಸರ್? ಅಲ್ಲಿ ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗಿವೆ ಇವೆಲ್ಲ ಬರುತ್ತಲ್ಲ ಸರ್? ಶುರು ಆಗುದಿಲ್ರಿ. ಅಲ್ಲಿ ಮೇನ್ ಉದ್ಯೋಗ ಇರುವುದನ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್. ಎಷ್ಟು ಗೋಡೌನ್ಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಇವ್ರು ದುಡ್ಡು ಕೊಟ್ಟಿದ್ದಾರೆ? ಏನು ಇಲ್ಲ. ಇವ್ರಿಗೆ ಏನು ಹೇಳಿದ್ದಿಲ್ಲ, ಜಸ್ಟ್ 150. ಅಂದ್ರೆ ಏನಂತಾರೆ ಸರ್, ಅಂದ್ರೆ ಬೆಕ್ಕಿಗೆ ಒಂದ್ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಮಂಗ ಆಟ ಆಡುತ್ತಲ್ಲ, ಈ ಕಡೆ ಕಡಿಮೆ ಆದ್ರೆ ಈ ಕಡೆ ಬಡಿಯೋದು, ಈ ಕಡೆ ಕಡಿಮೆ ಆದ್ರೆ ಇವತ್ತು ರೈತರ ದುಡ್ಡು ಇದ್ದಾರೆ ಕೂಡ ರೈತರ ಸರ್ಕಾರಗಳು ಅನುಕೂಲಗಳು ಮಾಡಿ ಕೊಡ್ತಾ ಇದೆ. ಕೆಲವೊಂದಿಷ್ಟು ಅವ್ರಿಗೆ ಏನೋ ಈ ಒಂದು ಕೋಆಪರೇಟಿವ್ ದುಡ್ಡು ಹಾಕ್ತದೆ ಸರ್ಕಾರ ನಬಾರ್ಡ್ ಅಥವಾ ಇನ್ನೊಂದು ಮೂಲಕ. ಆದ್ರೆ ಯಾರ್ಯಾರ್ದು ರೈತರ ಹೆಸರು ಸಾಲದ ಯಾರ್ಯಾರು ಹಂಚುವಂತ ಕೆಲಸಗಳು ಹಿಂದಾಗಿದಾವ. ಇವ್ರೊಬ್ಬರದ್ದಾಗಿದ್ದು ಇವರಿಂದ ಆಗಿದೆ ಅಂತ ಹೇಳ್ತಾ ಇಲ್ಲ. ಹಿಂದೂ ಆಗಿದಾವು. ಅದನ್ನ ನೆಲಗಟ್ಟಲ್ಲಿ ಇವ್ರು ಮಾಡ್ತಾ ಇದ್ದಾರೆ, ಅದನ್ನ ಸ್ವಲ್ಪ ದೊಡ್ಡದು ಮಾಡ್ತಾ ಇರ್ಬೋದು ಅಂತ ಹಿಂದಿದ್ದವ್ರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ನಾವು ಮಾಡಿದ ಇವ್ರು ಮಾಡ್ತಾರೆ ಹೇಳೋದು ಅವ್ರಿಗೂ ಭಯ ಅದ. ನಾವು ಇಲ್ಲಿವರೆಗೆ ಮಾಡ್ತಾ ಬಂದಿದ್ವಿ, ಇಲ್ಲಿ ಇವ್ರು ಮಾಡ್ತಾ ಇದ್ದಾರೆ, ಇಲ್ಲಿ ಹೆಚ್ಚು ಮಾಡ್ತಾರೆ ಅಂತ ಅವ್ರಿಗೆ ಕಾಡ್ಲಿಕ್ಕಂತಾರೆ. ಕಾಡ್ಲಿಕ್ಕಂತಿದೆ. ಓಕೆ, ನೋಡೋದಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಒಂದು ಚರ್ಚೆ ಆಯಿತು, ಸುಗಮ ಚರ್ಚೆ ಆಯಿತು. ಅದರೊಳಗೂ ಕೂಡ ರೈತರ ಪಾಲಿಗೆ ಏನು ಸಿಗುತ್ತೆ, ರೈತರ ಪಾಲಿಗೆ ಏನು ಸಿಗಲ್ಲ ಅನ್ನುವಂತಹ ಒಂದು ಏನಂತಾರೆ ನೀವು 90% ಸ್ಪಷ್ಟನೆ ಸಿಕ್ತು. ಇನ್ನು ರೈತರ ಮೇಲೆ ಡಿಪೆಂಡು. ರೈತರು ಏನು ಮಾಡ್ತಾನೆ, ರೈತ ಏನು ಮಾಡ್ತಾನೆ, ಈ ಬ್ಯಾಂಕನ್ನು ಉಳಿಸ್ಕೊಳ್ಳೋಕ್ಕೆ ಏನಾದರೂ ಹೋರಾಟ ಮಾಡ್ತಾನ ಇಲ್ಲಪ್ಪ ಅಂತಂತಂದ್ರೆ ಹೆಂಗ್ ನಡೀತಾ ಇದು ಜೈ ಹಿಂದ್ ಅಂತ ಹೇಳಿ ನಡೆಸ್ತಾನ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.